ಹಲೋ. ಹಾ ಬುಲಿ, ಗಾಡಿ ರೆಡಿ ಆಯ್ತಾ? ಸರಿ, ಓನರ್ ಫೋನ್ ಮಾಡಿ ಕೊಟ್ಬಿಡು. ಅವನ್ಗೇನಾಯ್ತು? ಹೊಗೆ ಅಂದ್ರೆ ಆಗಲ್ವಾ? ಹಾಗೆಲ್ಲ ಏನಿಲ್ವಲ್ಲ. ಏನಾಯ್ತು ಇವನ್ಗೆ? ಬೆಂಗಳೂರಲ್ಲಿ ನೈಟ್ ಚೆನ್ನಾಗಿದೆ ರೀ. ಕೇಳ್ತಿರಲ್ಲ ಚಂದನ, ಪದಗಳು ವರ್ಣಿಸಕ್ಕೆ ಆಗಲ್ಲ. ನಿಜ. ಇಷ್ಟೊತ್ತಾದ್ರೂ ಎಲ್ಲಾ ಅಂಗಡಿಗಳು ತೆರೆದಿದಾವೆ. ರೀ ರೀ ರೀ, ಈ ಬಿಲ್ಡಿಂಗ್ ಗಳಲ್ಲಿ ನಿಮ್ ಅಣ್ಣ ಕಟ್ಸಿರೋ ಬಿಲ್ಡಿಂಗ್ ಯಾವ್ದು? ಯಾವನಿಗೆ ಗೊತ್ತು? ಬೆಂಗಳೂರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಿಮ್ ಅಣ್ಣನೇ ಕಟ್ಸಿರೋದು ಅಂತ ಹೇಳಿದ್ರಿ. ಹೌದೌದು, ನಮ್ಮ ಅಣ್ಣನೇ ಕಟ್ಸಿರೋದು. ಆದ್ರೆ ನಮ್ಮ ಅಣ್ಣ ಈ ಬಿಲ್ಡಿಂಗ್ ಗಳನ್ನ ಕಟ್ಸಿದಾರಲ್ಲ, ಅದನ್ನ ಲೆಕ್ಕ ಇಟ್ಕೊಳ್ಳೋ ಲಿಮಿಟ್ ನ ದಾಟ್ಬಿಟ್ಟಿದ್ದೇನೆ. ನೈಸ್. ನಾವ್ ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು? ಒಂದ್ 20 ನಿಮಿಷ ಆಗಿರ್ಬೋದು. 1 hour ಆಯ್ತು ರೀ. 1 hour ಆಯ್ತಾ? ನಂಗ್ ಗೊತ್ತೇ ಆಗ್ಲಿಲ್ಲ ರೀ. ಹೆಂಗ್ ಗೊತ್ತಾಗತ್ತೆ ಹೇಳಿ? ಒಳ್ಳೆ ಚಿಕ್ಕ ಮಗು ತರ ರೀ ನೀವು. ಈ ಗಾಡಿ ಮೇಲೆ ಕುತ್ಕೊಂಡು ಸುತ್ತಮುತ್ತ ಇರೋ ಬಿಲ್ಡಿಂಗ್ ಗಳನ್ನ ನೋಡ್ತಾ ಇದ್ರಲ್ಲ, ಅದಕ್ಕೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇವಾಗ ಹೇಗ್ ಅನ್ಸ್ತಿದೆ? ನಿಮ್ ಮನ್ಸಲ್ಲಿ ಲವ್ ಶುರು ಆಗ್ತಿದ್ಯಾ? ಏನಂದ್ರೆ? ಅಂದ್ರೆ ನಿಮ್ಮ ಮನ್ಸು ಲವಲವಿಕೆಯಿಂದ ಇದೆಯಾ ಅಂತ ಕೇಳಿದೆ ಅಷ್ಟೇ. ಓಕೆ ರೀ, ಪರವಾಗಿಲ್ಲ. ಫೀಲಿಂಗ್ ಬೆಟರ್. ನೋಡ್ತಾ ಇರಿ, ನೀವು ವಾಪಸ್ಸು ಮನೆಗೆ ಹೋಗೋ ಅಷ್ಟರಲ್ಲಿ ನಿಮ್ ಮನ್ಸು ಕತ್ಲೆಯಿಂದ ಬೆಳಕಿನ ಕಡೆ ಬರುತ್ತೆ. ವಾವ್. ಇಲ್ಲಿಂದ ಇಡೀ ಬೆಂಗಳೂರೇ ಕಾಣಿಸುತ್ತಲ್ವಾ? ನನಗೆ ಇಡೀ ಪ್ರಪಂಚನೇ ಕಾಣಿಸ್ತದೆ. ಎಷ್ಟು ಪೀಸ್ಫುಲ್ ಆಗಿದೆ ಅಲ್ಲ? ಹೌದು. ಆದ್ರೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಅದು ಇಲ್ಲಿ ಎಲ್ರು ಐಸ್ ಕ್ಯಾಂಡಿ ತಿಂದು ಕಡ್ಡಿನ ಇಲ್ಲೇ ಬಿಸಾಕ್ಬಿಟ್ಟು ಹೋಗಿದಾರಂತೆ. ಬನ್ನಿ ಇಬ್ರು ಸೇರ್ಕೊಂಡು ಎತ್ತಾಕಣ. ಬನ್ನಿ 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 ಬನ್ನಿ. ಅಯ್ಯೋ, ನನಗ ಕೆಲಸ ಮಾಡಲ್ಲ ಅಭ್ಯಾಸ ಇಲ್ಲ. ಏಯ್, ನನಗೇನು ಅಭ್ಯಾಸ ಇದೆಯಾ? ಇದೇ ಕೆಲಸ ನನ್ಗೆ. ಬೇಜಾರ್ ಕಳಿಯಕ್ಕೆ ಅಂತ ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದ್ರೆ ಯಾಕೆ ಏನು ಅಂತ ಒಳ್ಳೆ 108 ಪ್ರಶ್ನೆ ಕೇಳ್ತಿದ್ದೀರಲ್ಲ. ಅಯ್ಯೋ ಹಾಗಲ್ಲ ರೀ, ಇಷ್ಟೊತ್ತಲ್ಲಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಲ್ಲ ಅದಕ್ಕೆ ಕೇಳ್ದೆ ಅಷ್ಟೆ. ಮಳೆ ಬೇರೆ ಬರೋ ಹಾಗಿದೆ, ಚಳಿ ಬೇರೆ, ಮತ್ತೆ ಸುತ್ತಮುತ್ತ ಯಾರೂ ಇಲ್ಲ. ಬೆಂಗಳೂರಲ್ಲಿ ಯಾರು ಇಲ್ದೇ ಇರೋ ಜಾಗ ಸಿಗೋದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ. ಹಬ್ಬ, ಸಖತ್ತಾಗಿದೆ. ಮೈಂಡ್ ಫುಲ್ ಫ್ರೆಶ್ ಆಗತ್ತೆ ಅಲ್ವಾ? ಅಲ್ವಾ? ಕಷ್ಟ ಅನ್ನೋದು ಹೀಗೆ ರೀ, ಬಿರುಗಾಳಿ ತರ ಬರುತ್ತೆ, ನಾವು ಹೆದರಿಸಿ ನಿಂತ್ರೆ ತಂಗಾಳಿ ತರ ಹೋಗ್ಬಿಡುತ್ತೆ. ಒಂದ್ಸಲ ಇಲ್ಲೇನಾಯ್ತು ಗೊತ್ತಾ? ನಾನೊಬ್ನೇ ಇಲ್ಲಿಗೆ ಬಂದಿದ್ನಾ, ಸುಮಾರು ಒಂದು 10-11 ಗಂಟೆ ಆಗಿರ್ಬೋದೇನಪ್ಪ. ಆಗ ಒಬ್ಬ ಹುಡುಗ ಇಲ್ಲಿಗೆ ಬಂದ. ಹುಡುಗನ ಒಬ್ನೇ ಬಂದಿದ್ನಾ? ಒಬ್ನೇ ಬಂದಿರ್ಲಿಲ್ಲ. ಓ, ಹುಡುಗಿ ಜೊತೆ ಬಂದಿದ್ನಾ? ಅಲ್ಲ ರೀ, ಅವನು ಒಂದು ಮೊಲದ ಜೊತೆ ಬಂದಿದ್ದ, ರಾಬಿಟ್. ಮೊಲನ? ಮೊಲ ಇಟ್ಕೊಂಡು ಅವನೇನ್ ಮಾಡ್ತಿದ್ದ? ಆ ಮೊಲ ಸತ್ತೋಗಿತ್ತು. ಅಯ್ಯಯ್ಯೋ, ಸತ್ತೋಗಿತ್ತ? ಛೇ, ಅದ್ರ ಮೇಲೆ ಏನಾದ್ರು ಗಾಡಿ ಹಚ್ಚಿದ್ರಾ? ಯಾರವನು? ಅಯ್ಯೋ, ಅದು ಬಿಡಿ ಮೇಡಮ್. ಅವನ ಹೆಸರು ಹೇಳಿರಲ್ಲ, ಅವನ ಹೆಸರು ಪ್ರೀತಮ್ ಅಂತ. ಎದೆಲಿ ಪ್ರೀತಿನೇ ತುಂಬಿಕೊಂಡಿದ್ದವನು. ಅಷ್ಟೊಂದ್ ಪ್ರೀತಿ ತುಂಬಿಕೊಂಡಿರೋನು ಸತ್ತೋಗಿರೋ ಮೊಲನ ಯಾಕೆ ಇಟ್ಕೊಂಡ್ ಬಂದಿದ್ದ? ಪ್ರೀತಮ್ ಆ ಮೊಲಕ್ಕೆ ಒಂದು ಹೆಸರು ಇಟ್ಟಿದ್ದ. ಏನು? ದೇವದಾಸ. ದೇವದಾಸ? ದೇವದಾಸಂದೊಂದು ಡೀಪ್ ಲವ್ ಸ್ಟೋರಿ. ತುಂಬಾ ಆಳವಾಗಿ ಪ್ರೀತಿಸಿದ ಪ್ರೇಯಸಿ ಅಗಲಿಕೆನ ಅರಗಿಸ್ಕೊಳಕ್ಕಾಗದೆ ಅಸುನೀಗಿದ. ಅಂತ್ಯ ಸಂಸ್ಕಾರಕ್ಕೆ ಅಂತ ಪ್ರೀತಮ್ ದೇವದಾಸನ ಇಲ್ಲಿಗೆ ತಗೊಂಡ್ ಬಂದಿದ್ದ. ಅಯ್ಯೋ ಪಾಪ ದೇವದಾಸ, ಪ್ರಾಣ ಬಿಡೋಷ್ಟು ನೋವಾಗಿದೆ ಅಂದ್ರೆ
ಎಷ್ಟು ಡೀಪ್ ಆಗಿ ಲವ್ ಮಾಡಿರ್ಬೋದಲ್ವಾ? ಮೇಡಮ್, ಇಲ್ಲೇ ಕೆಳಗೆ ದೇವದಾಸನ್ ಸಮಾಧಿ ಮಾಡಿದ್ದು. ಅಲ್ಲೊಂದು ಬಂಡೆ ಕಲ್ಲಿಟ್ಟಿದ್ದಾರೆ. ಆ ಬಂಡೆ ಮೇಲೆ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಬರ್ದಿದ್ದಾರೆ. ನೀವ್ ಅದನ್ನ ನೋಡಿದ್ರೆ ಇನ್ನೂ ತುಂಬಾ ಫೀಲ್ ಆಗ್ಬಿಡ್ತೀರಾ. ನೋಡೋದ್ ಬೇಡ ಬಿಡಿ. ಏಯ್, ಯಾರಪ್ಪ ನೀವು? ಜೊತೆಗೆ ಏನ್ ಮಾಡ್ತಿದ್ರಿ ಅಲ್ಲಿ? ಅದು ಸರ್, ಪ್ಲೇಸ್ ಚೆನ್ನಾಗಿತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಷ್ಟೊತ್ತಿಗೆ ಇಲ್ಲಿ ಬರಬಾರ್ದು ಅಂತ ಹೊರಗಡೆ ಬೋರ್ಡ್ ಹಾಕಿಲ್ವಾ? ಅಯ್ಯೋ, ಹೌದಾ ಸರ್? ನಮ್ಗೆ ಯಾರು ಹೇಳಲಿಲ್ಲ. ಈ ಹುಡುಗಿ ಯಾರು? ಇವರು ಹಂಗಂದ್ರೆ ಇವರು ನನ್ನ ಲೈಫ್ಗೆ ಬಲ್ಗಾಲಿಟ್ಟು ಬಂದಿರೋ ನನ್ನ ವೈಫ್. ನಾವು ರೌಂಡ್ಸ್ ಹೋಗಿ ಬರೋ ಅಷ್ಟರಲ್ಲಿ ನೀವಿಬ್ರು ಜಾಗ ಖಾಲಿ ಮಾಡಿ. ಸರಿ ಸರ್, ನೀವು ಆರಾಮಾಗಿ ರೌಂಡ್ಸ್ ಹೋಗಿ ಬನ್ನಿ. ಅಂದ್ರೆ ನೀವು ರೌಂಡ್ಸ್ ಹೋಗಿ ಬರೋ ಅಷ್ಟರಲ್ಲಿ ನಾವು ಹೋಗಿರ್ತೀವಿ ಅಂತಂದೆ. ಸರಿ ಸರಿ, ಬೇಗ ಹೊರಡಿ. ಸರಿ. ಏನು ಅವ್ರಿಗೆ ನಾವು ಗಂಡ ಹೆಂಡತಿ ಅಂತ ಹೇಳ್ತಿದ್ರಾ? ಅಲ್ವಾ ಮತ್ತೆ? ಆಯ್ತಾಯ್ತು, ಬನ್ನಿ ಹೊರಗಡೆ ಏನಾದರೂ ತಿನ್ಕೊಂಡು ಹೋಗೋಣ. ಇಷ್ಟೊತ್ತಾದ್ರೂ ಎಲ್ಲಾ ಅಂಗಡಿಗಳು ಓಪನ್ ಇದೆ. ಇಲ್ಲ, ಹಾಗೆ ಬೆಂಗಳೂರಲ್ಲಿ ತುಂಬಾ ಜನ ಹೊಟ್ಟೆ ಪಾಡಿಗೆ 24 ಗಂಟೆ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಎಷ್ಟೊತ್ತಾದ್ರೂ ಇಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಾರೆ. ತೊಳಿ ಹೊರಡೋಣ ಬನ್ನಿ. ನೀವು ಗಾಡಿ ಸ್ವಲ್ಪ ಮೆತ್ತಗೆ ಓಡಿಸ್ತೀರ ತಾನೆ? ಏಯ್, ಏನ್ರಿ ಹಿಂಗ್ ಹೇಳ್ತಿದ್ದೀರಾ? ಸೇಫ್ಟಿಗೆ ಇನ್ನೊಂದು ಹೆಸರೇ ಹರಿ. ಅಲ್ಲ, ಬರ್ಬೇಕಾದ್ರೆ ನೀವು ಎಷ್ಟೋ ಸಲ ಸಡನ್ ಆಗಿ ಬ್ರೇಕ್ ಎಲ್ಲ ಹಾಕ್ತಿದ್ರಿ. ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಬ್ರೇಕ್ ಹಾಕುವಾಗ ನಿಮ್ನ ಕೇಳೇ ಹಾಕ್ತೀನಿ, ಓಕೆನಾ? ಇವಾಗ ಬನ್ನಿ ಹೊರಡೋಣ. ಇನ್ನ ಕ್ಲೀನ್ ಮಾಡ್ಬೇಕಿತ್ತು. ಅಷ್ಟೇ ತಾನೆ. ಕಂಟಿ ಹೋಗೋ, ಕ್ಲೀನ್ ಮಾಡ್ಕೊಬಾ. ಅವ್ರಿಗಲ್ಲ, ನಾನ್ ನಿಮ್ಗೆ ಹೇಳಿದ್ದು. ಏನ? ನಾನಾ? ಯಾಕೆ ಕಷ್ಟನಾ? ಕೊಡಮ್ಮ, ನಾನು ಮಾಡ್ಕೊಂಡ್ ಕೊಡು. ಬೇಡ ಅಣ್ಣ, ಊಳೋ ಕೆಲ್ಸ ಗೂಳಿ ಮಾಡಿದ್ರೇನೆ ಚಂದ. ನಿಮ್ಗೆ ಹೇಳಿದ್ದು. ಓ ಸಾರಿ, ನೀವು ಬ್ಯುಸಿ ಇದ್ದೀರಲ್ಲ. ಹಂಗಿಲ್ಲ, ಏನಿಲ್ಲಪ್ಪ. ತಗೊಳ್ಳಿ ಮತ್ತೆ ಕ್ಲೀನ್ ಮಾಡ್ಕೊಂಬನ್ನಿ. ಬೇಗ ಬರ್ಬೇಕು, ಗಂಟೆ ಗಟ್ಲೆ ಮಾಡೋ ಹಾಗಿಲ್ಲ. ಹಲೋ, ಏನ್ ಲುಕ್ ಕೊಡ್ತಿದ್ದೀರಾ? ಬೇಗ ಕ್ಲೀನ್ ಮಾಡ್ಕೊಂಡ್ ಬನ್ನಿ. ಅದ್ಕೆ ಸರಿಯಾದ ಕೆಲ್ಸನೇ ಕೊಟ್ಟಿದ್ದೀರಾ. ಹರಿಯಣ್ಣ ನಮ್ ಮುಂದೆ ಬಿಲ್ಡಪ್, ನಿಮ್ ಮುಂದೆ ಶಟಪ್. ಬೇಗ ಬೇಗ ಹೋಗಿ. ಅತ್ಗೆಗೆನೆ ಕೊಂಬಿದ್ಯಾ ಅದ್ನಲ್ಲ, ಅದಕ್ಕೆ ಅವನ್ನ ಗೂಳಿ ಅಂದ್ರು ಅನ್ಸುತ್ತೆ. ಒಂದೇ ತೊಳಿ. ಏನ್ ಮಾಡಿದ್ದೀರಾ? ಕ್ಲೀನು. ಹೋ, ಇದು ಕ್ಲೀನಾ ನಿಮ್ ಲೆಕ್ಕದಲ್ಲಿ? ಸರಿಯಾಗಿಲ್ಲ. ಹೋಗಿ ಮತ್ತೆ ನೀಟ್ ಮಾಡ್ಕೊಂಡ್ ಬನ್ನಿ. ಇನ್ನು ನೀಟ್ ಅಂದ್ರೆ ಹೆಂಗ್ ಮಾಡ್ಬೇಕು? ಬನ್ನಿ ನೀವೇ ತೋರಿಸಿ. ಏ ಹರಿ, ಯಾಕೆ ಕೂಗಾಡ್ತಿದ್ಯಾ? ಇರಿ ಅಣ್ಣ, ಏನ್ ಹೇಳಿದ್ರಿ? ಮತ್ತೆ ಹೇಳಿ. ಇನ್ನು ನೀಟಾಗಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಬೇಕು ಅಂತ ಕೇಳ್ದೆ. ಉಜ್ಜಿ ಉಜ್ಜಿ ತೊಳಿಬೇಕು. ಅದೇನೋ ಹಾಕಿ ತೊಳಿತಾರಲ್ಲ, ಏನದು? ಅದೇನಮ್ಮ, ಹುಣಸೆ ಹಣ್ಣು. ಹಾ, ಹುಣಸೆ ಹಣ್ಣು ಹಾಕಿ ನೀಟಾಗಿ ಉಜ್ಜಿ ಉಜ್ಜಿ ತೊಳೆದು ಮತ್ತೆ ನೀಟ್ ಮಾಡ್ಕೊಂಡ್ ಬನ್ನಿ. ಅಲ್ಲ, ಇವಾಗ ನಾನು ಹುಣಸೆ ಮರ ಉಟ್ಕೊಂಡು ಎಲ್ಲಿಗೆ ಹೋಗ್ಲಿ? ನಾನು ತೋರಿಸ್ತೀನಿ ಬಾರೋ. ಅಣ್ಣ, ಬರೀ ತೋರ್ಸ್ಬೇಕು. ಸರಿಮ್ಮ. ಇರಿ ಒಂದ್ ನಿಮಿಷ.
ತಗೊಳ್ಳಿ, ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬನ್ನಿ ನೀಟಾಗೆ. ಏನಾದ್ರೂ ಕಷ್ಟನಾ? ಹಂಗೇನಿಲ್ಲ. ಗುಡ್, ಹೋಗಿ. ಎರಡು ಸಾಕು. ಹಲೋ. ಹಾ ಬುಲಿ, ಗಾಡಿ ರೆಡಿ ಆಯ್ತಾ? ಸರಿ, ಓನರ್ ಫೋನ್ ಮಾಡಿ ಕೊಟ್ಬಿಡು. ಅವನ್ಗೇನಾಯ್ತು? ಹೊಗೆ ಅಂದ್ರೆ ಆಗಲ್ವಾ? ಹಾಗೆಲ್ಲ ಏನಿಲ್ವಲ್ಲ. ಏನಾಯ್ತು ಇವನ್ಗೆ? ಸಾರಿ ಮೈ, ನಿಂಗೆ ಹೊಗೆಯಿಂದ ಅಲರ್ಜಿ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕಲ್ಲ ಅದ್ಗೆ ಮತ್ತೇನಾಯ್ತು? ಈ ಮನೆ ಈಗಿರ್ಬೇಕು ಅಂತ ನಾನು ಎಷ್ಟು ವರ್ಷದಿಂದ ಆಸೆ ಪಡ್ತಿದ್ದೆ ಗೊತ್ತಾ? ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರೆ ಅವ್ರ ಅಪ್ಪ ಅಮ್ಮ ದೇವ್ರ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಅವ್ರೆಲ್ರಿಗೂ ಕೈ ತುತ್ತು ಕೊಡ್ತಿದ್ರು. ಆದ್ರೆ ನಾನು ನಮ್ಮನೇಲಿ ಆಗಿಲ್ವಲ್ಲ ಅಂತ ಎಷ್ಟೋ ಸಲ ಗೋಡೆ ಮರಲ್ಲಿ ನಿಂತು ಅಳ್ತಾ ಇದ್ದೆ. ಇವತ್ತಿನವರೆಗೂ ಈ ತರ ನಮ್ಮ ಮನೇಲಿ ಯಾವತ್ತೂ ಇರ್ಲಿಲ್ಲ ಅದ್ಗೆ. ನಾನು ಮುತ್ತಣ್ಣ ಹಬ್ಬಕ್ಕೆ ಎಷ್ಟೋ ಸಲ ರಂಗೋಲಿ ಇಟ್ಟು ದೇವ್ರ ಪೂಜೆ ಮಾಡಿದೀವಿ. ಆದ್ರೆ ಇಷ್ಟು ಖುಷಿ ಯಾವತ್ತೂ ಸಿಕ್ಕಿಲ್ಲ. ಏನೋ ಒಂದು ಕೊರತೆ ಕಾಣಿಸ್ತಾ ಇತ್ತು. ನೀವು ಆ ದೀಪ ಹಚ್ಚಿದ್ಮೇಲೆ ಆ ಕೊರತೆ ಎಲ್ಲ ನೀಗೋಯ್ತು. ಇವತ್ತೆಲ್ರೂ ಒಟ್ಟಿಗೆ ಇದೀವಿ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಹೊಸದಾಗಿ ಕಾಣಿಸ್ತಿದೆ. ನಿಮ್ಮಿಂದ ಇವತ್ತು ನಮ್ಮನೆ ದೇವ್ರ ಮನೆ ತರ ಕಾಣಿಸ್ತಿದೆ. ಆ ಸಂತೋಷ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಷ್ಟಕ್ಕೆಲ್ಲ ಯಾಕೆ ಹೇಳ್ತೀಯ? ಸಮಾಧಾನ ಮಾಡ್ಕೊ. ಇವನ್ ಹಾಗೆ ತುಂಬಾ ಸೂಕ್ಷ್ಮ. ಎಲ್ಲ ಹೇಳ್ದೆ, ಆದ್ರೆ ನಿನ್ ಫ್ರೆಂಡ್ ಮನೆಗೆ ಹೋದಾಗ ಪೂಜೆ ನಡಿಬೇಕಾದ್ರೆ ಯಾವ ಹಾಡು ಹಾಕಿದ್ರು ಅಂತ ಹೇಳಲೇ ಇಲ್ಲ. ದೇವರಾಡೆ ಅದ್ಗೆ ಪೂಜೆ ಮಾಡುವಾಗ ದೇವ್ರ ಹಾಡೆ ಕೊಣ ಹಾಕೋದು. ಯಾವ ಹಾಡು ಅಂತ ಹೇಳು. ಇರೋಣ.